ಬೀಳೋ ಕಟ್ಟಡದಲ್ಲಿ ಕಲಿಯುವ ಕನಸುಗಳು ಚೂರಾಗ್ತಿವೆ. ಜ್ಞಾನ ಮಂದಿರ ಗಾಂಜಾ ಮಂದಿರವಾಗಿದೆ. ಕಾಂಪೌಂಡ್ ಇಲ್ಲ, ಕಾನೂನಿಲ್ಲ, ಶಾಲೆ ಇದೆ, ಭದ್ರತೆ ಇಲ್ಲ. ಕೂಗಳತಿಯಲ್ಲೇ ವಿಧಾನಸೌಧ ಸರ್ಕಾರಿ ಕಚೇರಿಗಳಿದ್ರು ಯೂಸ್ ಇಲ್ಲ. ಹಾಜರಾತಿ ಬುಕ್ ಕದ್ರು ಕೇಳೋರಿಲ್ಲ. ಮಕ್ಕಳ ಭವಿಷ್ಯ ಹಾಳಾದ್ರೆ ಯಾರಿಗೇನು? ನಮ್ಮ ಶಾಲೆಗೆ ಪಕ್ರಿ ಅವ್ರು ಆಚೆಯಿಂದ ಬರ್ತಾರೆ, ಮತ್ತೆ ಶೀಟ್ಸ್ ನ ಎಲ್ಲ ಕಳ್ಳಾಕಿ ಹೊಡೆದಾಕಿದೆ. ಎಷ್ಟು ಸಲ ಟೀಚರ್ಸ್ಗೂ ಬಿದ್ದಿದೆ ಅದು. ನಾವು ಪ್ರತಿಯೊಂದು ಟ್ಯಾಕ್ಸ್ ಕಟ್ತಾ ಇದೀವಲ್ಲ ಮೇಡಮ್, ನಾವು ಯಾವ್ದು ಕಟ್ತಾ ಇಲ್ಲ ಹೇಳಿ? ಇಲ್ಲೆಲ್ಲ ಅಂತವ್ರು ಇಂಥವ್ರು ಬರ್ತಾರಲ್ಲ ಮೇಡಮ್, ಅದಕ್ಕೋಸ್ಕರನೇ ನಮ್ಮ ಮಕ್ಕಳಿಗೆ ಸ್ವಲ್ಪ ಸೇಫ್ಟಿ ಬೇಕು. ರಾಜಧಾನಿಯಂತ ಮಹಾ ಬೆಂಗಳೂರಲ್ಲಿ ಕೆಲವು ಸರ್ಕಾರಿ ಶಾಲೆಗಳು ಮೂಲಭೂತ ಸೌಕರ್ಯಗಳಿಲ್ಲದೆ ನಡೀತಿರೋದು ವಿಷಾದನೀಯ. ಡೆವಲಪಿಂಗ್ ಸಿಟಿ ಅನಿಸಿಕೊಂಡ ನಗರದಲ್ಲೇ ಈ ರೀತಿ ಆದ್ರೆ ಇನ್ನು ಹಳ್ಳಿಗಾಡುಗಳ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿರಬೇಡ? ಇದ್ಯಾವುದೋ ಭರದ ನಾಡಲ್ಲೋ ಅಥವಾ ದೂರದ ಊರಿನಲ್ಲಿರೋ ಶಾಲೆಯ ಪರಿಸ್ಥಿತಿಯಲ್ಲ. ಇದು ಬೆಂಗಳೂರಿನ ಮಧ್ಯಭಾಗದಲ್ಲಿರೋ ಜೆಸಿ ನಗರದ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ. ನಮ್ಮ ಶಾಲೆಗೆ ಪಕ್ರಿ ಅವ್ರು ಆಚೆಯಿಂದ ಬರ್ತಾರೆ, ಮತ್ತೆ ಶೀಟ್ಸ್ ನ ಎಲ್ಲ ಕಳ್ಳಾಕಿ ಹೊಡೆದಾಕಿದೆ. ಎಷ್ಟು ಸಲ ಟೀಚರ್ಸ್ಗೂ ಬಿದ್ದಿದೆ ಅದು. ನಾವು ಪ್ರತಿಯೊಂದು ಟ್ಯಾಕ್ಸ್ ಕಟ್ತಾ ಇದೀವಲ್ಲ ಮೇಡಮ್, ನಾವು ಯಾವ್ದು ಕಟ್ತಾ ಇಲ್ಲ ಹೇಳಿ? ಇಲ್ಲೆಲ್ಲ ಅಂತವ್ರು ಇಂಥವ್ರು ಬರ್ತಾರಲ್ಲ ಮೇಡಮ್, ಅದಕ್ಕೋಸ್ಕರನೇ ನಮ್ಮ ಮಕ್ಕಳಿಗೆ ಸ್ವಲ್ಪ ಸೇಫ್ಟಿ ಬೇಕು. ಹೌದು, ಕೂಗಳತಿಯಲ್ಲಿ ವಿಧಾನಸೌಧ, ವಿಕಾಸಸೌಧ, ಸುತ್ತಮುತ್ತ ಮಿನಿಸ್ಟರ್ಗಳ ಮನೆಗಳಿವೆ, ಹಾಗೆ ಸರ್ಕಾರಿ ಕಚೇರಿಗಳಿವೆ. ಏನ್ ಬಂತು ಪ್ರಯೋಜನ? ಇಷ್ಟೆಲ್ಲ ಸಮೀಪವಿದ್ರು ಕೂಡ ಮಕ್ಕಳ ಪರಿಸ್ಥಿತಿ ಮಾತ್ರ ಯಾರು ಕೇಳೋರಿಲ್ಲ. ನೋಡಿ, ಇದೇ ಗ್ರೌಂಡ್ ನಲ್ಲಿ ಒಂದಲ್ಲ ಎರಡಲ್ಲ ಸುಮಾರು 4 ಶಾಲೆಗಳು, ಒಂದು PU ಕಾಲೇಜ್ ಇದೆ. ನೂರಾರು ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಲು ಶಿಕ್ಷಕರಿದ್ರು, ಪಾಠ ಕೇಳಲು ಮಕ್ಕಳಿದ್ರು, ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಮಳೆಯಾದಾಗ ಕೊಠಡಿಗಳೆಲ್ಲ ನೆನೆಯುತ್ತೆ, ನೀರು ಒಳನುಗ್ಗುತ್ತೆ, ಚಾವಣಿ ಯಾವಾಗ ಬೀಳುತ್ತೋ ಅನ್ನೋ ಭಯ, ಪುಂಡ ಪೋಖರಿಗಳ ಕಾಟ ಒಂದ್ ಕಡೆ, ಸರಿಯಾದ ಶೌಚಾಲಯವಿಲ್ಲ, ಮಕ್ಕಳಿಗೆ ಕುಡಿಯೋಕೆ ನೀರಿಲ್ಲ. ಒಂದ ಎರಡ ಈ ಜೆಸಿ ನಗರದ ಶಾಲೆಗಳು ಸಮಸ್ಯೆಗಳ ತಾಣವಾಗಿದೆ. ಈ ಕುರಿತು ಇಲ್ಲಿನ ವಿದ್ಯಾರ್ಥಿನಿಯೊಬ್ಬಳೇ ಧ್ವನಿ ಎತ್ತಿದ್ದಾಳೆ, ಕೇಳಿಸ್ಕೊಳ್ಳಿ. ತಸ್ಮಿಯಾ, ನೀನು ಎಷ್ಟನೇ ಕ್ಲಾಸ್ ಇಲ್ಲಿ ಓದ್ತಾ ಇರೋದು? 9ನೇ ತರಗತಿ ಓದ್ತಾ ಇದ್ದೀನಿ. ಓಕೆ, ಏನಪ್ಪ ಏನೇನು ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತ? ನಮ್ಮ ಶಾಲೆಗೆ ಪಕ್ರಿ ಅವ್ರು ಆಚೆಯಿಂದ ಬರ್ತಾರೆ, ಮತ್ತು ಶೀಟ್ಸ್ನ ಎಲ್ಲ ಕಳ್ಳಾಕಿ ಹೊಡೆದಾಕಿದೆ. ಎಷ್ಟು ಸಲ ಟೀಚರ್ಸ್ಗೂ ಬಿದ್ದಿದೆ ಅದು. ಮತ್ತು ನಮ್ಮ ಟೀಚರ್ಸ್ ಬುಕ್ಸು ಎಲ್ಲ ಕಡ್ದಾಕಿದ್ದಾರೆ. ಬೇರೆಯವ್ರು ಬಂದು ನಮಗೆ ಕೊಟ್ಟರು ಆ ಬುಕ್ಸನ್ನು ಎತ್ಕೊಂಡು ಹೋಗಿದ್ದಾರೆ. ಅದು ಇವಾಗ ಸ್ಕೂಲ್ನಲ್ಲಿ ನಮ್ಮ ಬುಕ್ಸು ಅಂತ ಇಕ್ಕೋಕೆ ಆಗ್ತಾ ಇಲ್ಲ ನಮಗೆ. ಮತ್ತು ಮಳೆ ಬಿದ್ದರೆ ಎಲ್ಲ ಅಸೆಂಬಲಿ ಎಲ್ಲ ಗಲೀಜಾಗಿ ನಮ್ಗೆ ಕುತ್ಕೊಳ್ಳೋಕೆ ಜಾಗ ಇಲ್ಲ. ಮತ್ತು ನಮ್ಮ ಬೆಂಚ್ ರೂಮ್ ಎಲ್ಲರೂ ರೂಮಿನಲ್ಲಿನೂ ಮಳೆ ಬೀಳ್ತೈತೆ, ಮತ್ತು ಕುತ್ಕೊಳ್ಳೋಕೆ ಬೆಂಚಸ್ ಇಲ್ಲ. ಒಂದು ವೇಳೆ ನೀವು ಕ್ಲಾಸ್ ನಡೀತಿರುತ್ತೆ, ಮಳೆ ಬರುತ್ತೆ, ಆಗೇನ್ ಮಾಡ್ತೀರಾ? ಅದು ಡೋರ್ನ ಕ್ಲೋಸ್ ಮಾಡ್ಕೊಂಡು ನಾವು ಮುಂದೆ ಹೋಗಿ ಸ್ವಲ್ಪ ಕೆಳಗಡೆ ಕುತ್ಕೊಂತಾರೆ ಸ್ವಲ್ಪ ಜನ. ಬೆಂಚಸ್ಸು ಇಲ್ಲ ನಮಗೆ ಕುತ್ಕೊಳ್ಳೋಕ್ಕೆ. ಹಂಗಂದ್ರೆ ಎಲ್ಲೆಲ್ಲಿ ತೊಟ್ಟಿಕ್ಕಲ್ವ ನೀರು ಸೋರಲ್ವೋ ಅಲ್ಲೋಗಿ ಎಲ್ಲ ಅಷ್ಟು ಅಲ್ಲೇ ಕುತ್ಕೊಂಡು ಟೀಚರ್ಸು ನಮಗೆ ಎಷ್ಟು ಕಷ್ಟ ಮಾಡಿ ನಮಗೂ ಪಾಠ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಟೀಚರ್ಸು ಬುಕ್ಸ್ ಎಲ್ಲ ಕಳ್ದಾಗಿದ್ದಾರೆ. ಮತ್ತು ಮೊನ್ನೆ ರೀಸೆಂಟಾಗಿ ನಮ್ಮ ಸ್ಕೂಲ್ ಶಾಲೆಗೆ ಇದು ಸೀಲ್ ಹಾಕಿದ್ರು ಬಂದು ಆಚೆಯಿಂದ. ಸೀಲ್ ಹಾಕಿ ಎಲ್ಲ ಕ್ಲಾಸಸ್ ಹೊಡೆದಾಕಿ, ಮತ್ತು ಟೀಚರ್ಸು ಬುಕ್ಸು, ಬ್ಯಾಗ್ಸು, ಮತ್ತು ಒಂದು ಟೀಚರ್ ಪರ್ಸ್ ಅಂತಲೂ ಎತ್ಕೊಂಡು ಹೋದ್ರು.
ಇಲ್ಲಿ ಮಳೆ ಬಂದರೆ ಪೈಪ್ ಎಲ್ಲ ಮುರಿದಾಗಿದ್ದಾರೆ, ನೀರು ಎಲ್ಲ ಅಸೆಂಬ್ಲಿಯಲ್ಲಿ ಬರುತ್ತೆ, ಕ್ಲಾಸ್ನಲ್ಲಿ ನೀರು ಬರುತ್ತೆ, ಬೆಂಚ್ ಸುವಿಧಾ ಇಲ್ಲ, ಬೆಂಚ್ ಕೂಡ ಇಲ್ಲ, ಬೆಂಚ್ ಇದೆ ಎಲ್ಲ ಮುರಿದೋಗಿದೆ. ಯಾರು ಮುರಿದಾಕಿರೋರು ಹಾಗಾದ್ರೆ? ಇಲ್ಲಿ ಮಕ್ಕಳೇ ಏನು ಹೊರಗಿಂದ ಪೊರ್ಕಿಗಳೇ ಬರ್ತಾರೆ ಅವರು. ಅಂದ್ರೆ ಹೆಂಗೆ ಅಂದ್ರೆ ನೀವು ಸ್ಕೂಲಲ್ಲಿ ಇರ್ಬೇಕಾದ್ರೇನೆ ಪೊರ್ಕಿಗಳು ಬರ್ತಾರ ಅಥವಾ ಏನು? ಇಲ್ಲ, ಅದು ಸ್ಕೂಲ್ ಬಿಟ್ಟ ಮೇಲೆ ಬರ್ತಾ ಇದ್ದಾರೆ. ಓಕೆ. ಅಲ್ಲ ರಜಿಯಾ, ನನಗಿದೊಂದು ಅಂದ್ರೆ ನೀವು ಹೇಳಿದ್ರಿ ಎಲ್ಲ ಚೇರ್ಗಳೆಲ್ಲ ಮುರಿದೋಗಿದೆ ಅಂತ ಹೇಳಿ, ಹೆಂಗ್ ಮುರಿದೋಯ್ತು ಅಂತ? ಹೊರಗಡೆಯಿಂದ ಪೊರ್ಕಿಗಳು ಬರಕ್ಕೆ ಲಾಕ್ ಇಲ್ವಾ ಇಲ್ಲಿಗೆ? ಇದೆ ಮ್ಯಾಮ್, ಅದು ಗೇಟ್ ಜಂಪ್ ಮಾಡಿ ಬರ್ತಾರೆ, ಜಂಪ್ ಮಾಡ್ಕೊಂಡು ಬರ್ತಾರೆ. ಓ, ಮೇಲೆಯಿಂದ ಹಾರ್ಬಿಟ್ಟು ಒಳಗಡೆ ಪೊರ್ಕಿಗಳು ಬಂದು ಬೆಂಚ್ ಎಲ್ಲ ಮುರಿದಾಕ್ತಾ ಇದಾರೆ ಅಂತ. ಓಕೆ. ಅಂದ್ರೆ ಮಳೆ ಬಂದ್ರೆ ಫುಲ್ ಎಲ್ಲ ಸೋರುತ್ತೆ ಅದು. ಬುಕ್ ಎಲ್ಲ ಕಳ್ತು ಮಾಡ್ತಾ ಇದ್ದಾರೆ ಮ್ಯಾಮ್. ಬುಕ್ ಎಲ್ಲ ಕಳ್ತನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನೀವು ಅಂದ್ರೆ ಶಾಲೆ ಒಳಗಡೆ ಬುಕ್ ಇಡಕ್ ಆಗೋದಿಲ್ಲ, ನಿಮ್ಮ ಮನೆಗೆ ಎಲ್ಲ ಕ್ಯಾರಿ ಮಾಡ್ಬೇಕು. ಓಕೆ. ಮತ್ತೆ ಇನ್ನೇನೇನೆಲ್ಲ ಸಮಸ್ಯೆ ಇದೆಯಪ್ಪ? ಅದು ಎಲ್ಲ ತೂತಾಗಿದ್ದಾರೆ ಮ್ಯಾಮ್. HMನು ಬೈತಾ ಇದ್ದಾರೆ, ಯಾರು ಮಾಡ್ತಿದ್ದಾರೆ ಪ್ಲೀಸ್ ಹೇಳಿ, ಹಿಂಗ್ ಮಾಡಬೇಡಿ ಅಂತ. ಅದು ಕಲ್ಲು ಹೊಡಿದು ಎಲ್ಲ ಶೀಟ್ ನಲ್ಲಿ ತೂತಾಗಿದೆ ಮ್ಯಾಮ್. ಶೀಟ್ಸ್ ಎಲ್ಲ ತೂತಾಗಿ ಅಲ್ಲಿಂದ ಮಳೆ ಬರ್ತಿದೆ. ಇದೆಲ್ಲ ಮಾಡ್ತಿರೋದು ಹೊರಗಡೆ ಇರೋ ಪೊರ್ಕಿಗಳು. ಅಂದಾಜು 2 ಎಕರೆ ವಿಸ್ತೀರ್ಣ ಹೊಂದಿರೋ ಈ ಗ್ರೌಂಡ್ ನಲ್ಲಿ ಕನ್ನಡ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, ತಮಿಳು ಮತ್ತು ಉರ್ದು ಪ್ರಾಥಮಿಕ ಸರ್ಕಾರಿ ಶಾಲೆಗಳಿವೆ. ಅದಲ್ಲದೆ PU ಕಾಲೇಜ್ ಸಹ ಇದೆ. ಒಂದೇ ಅಂಗಳದಲ್ಲಿ ಇಷ್ಟು ಸ್ಕೂಲ್ಗಳಿರುವಾಗ ಎಷ್ಟು ವ್ಯವಸ್ಥಿತವಾಗಿರ್ಬೇಕು. ಆದ್ರೆ ಈ ಶಾಲೆ ಅವಸ್ಥೆ ನೋಡಿ, ಹೊರಾಂಗಣದಲ್ಲಿರೋ ಕಟ್ಟಡದ ಪರಿಸ್ಥಿತಿ ನೋಡಿ, ಇವತ್ತೋ ನಾಳೆ ಬೀಳೋ ಸ್ಥಿತಿಯಲ್ಲಿದೆ. ಗಿಡ ಗಂಟೆಗಳೆಲ್ಲ ಬೆಳೆದು ಸರಿಯಾಗಿ ನಿರ್ವಹಣೆ ಇಲ್ಲದೆ ಪುಂಡ ಪೋಖರಿಗಳ ತಾಣವಾಗಿದೆ. ಕನಿಷ್ಠ ಕಾಂಪೌಂಡ್ ಭದ್ರತೆ ಸಹ ಇಲ್ಲ. ಒಂದು ಖಾಸಗಿ ಶಾಲೆ ನಡೆಸಬೇಕಾದ್ರೆ ಆಡಳಿತಾತ್ಮಕ ಮಾನದಂಡಕ್ಕೆ ಅನುಗುಣವಾಗಿ ಪ್ರತ್ಯೇಕ ಶೌಚಾಲಯಗಳಿರ್ಬೇಕು, ಆವರಣ ಗೋಡೆ ಇರಬೇಕು, ಪ್ರತಿ ತರಗತಿಗೆ ಇಂತಿಷ್ಟು ಅಡಿ ವಿಸ್ತೀರ್ಣದ ಕೊಠಡಿ ಇರಬೇಕು, ಕುಡಿಯುವ ನೀರು, ಲೈಟಿಂಗ್, ವೆಂಟಿಲೇಷನ್, ಫೈರ್ ಸೇಫ್ಟಿ, ಕ್ರೀಡಾಂಗಣ, ಮಕ್ಕಳ ಸಂಖ್ಯೆಗಳ ಅನುಗುಣವಾಗಿ ಶಿಕ್ಷಕರು, ಹೀಗೆ ಮಕ್ಕಳ ಭವಿಷ್ಯ ರೂಪಿಸೋ ಕೆಲಸ ಅಂದಾದ್ಮೇಲೆ ಎಲ್ಲವೂ ಸರಿ ಇರಬೇಕು ಅಂತ ಹೇಳೋ ಸರ್ಕಾರ ಸರ್ಕಾರಿ ಶಾಲೆಗಳನ್ನೇ ಸರಿಯಾಗಿ ನೋಡ್ಕೋತಾ ಇಲ್ಲ. ಕೂತ್ಕೊಳ್ಳೋಕೆ ಬೆಂಚ್ ಬಿಡಿ, ಕುಡಿಯೋಕೆ ನೀರು ಕೂಡ ಇಲ್ಲ. ಬಂದು ನೋಡಿ ಮೇಡಮ್, ಒಳಗಡೆ ಸ್ಕೂಲು ಆಕಾಶ ಕಾಣುತ್ತೆ. ಸ್ಕೂಲ್ ಒಳಗಡೆ ಕ್ಲಾಸ್ ಒಳಗಡೆ ನಿಂತ್ಕೊಂಡ್ರೆ ಆಕಾಶ ಕಾಣುತ್ತೆ. ಅಷ್ಟೊಂದು ತೂತ್ಗಳೈತೆ. 3:30, 3:45, 4 ಗಂಟೆವರೆಗೂ ಸೇಫ್ಟಿ ಆಗಿರುತ್ತೆ ಮೇಡಮ್. 4 ಗಂಟೆ ಮೇಲೆ ಸೇಫ್ಟಿ ಇರಲ್ಲ ಸ್ಕೂಲು. ಇವತ್ತೊಂದು ಇರುತ್ತೆ, ನಾಳೆ ಬಂದರೆ ಇನ್ನೊಂದು ಥರ ಆಗಿರುತ್ತೆ ಸ್ಕೂಲ್. ಇಲ್ಲ ಇಲ್ಲ, ಒಂದು ದಿವಸ ಕಿಟಕಿ ಬಿದ್ದೋಗಿರುತ್ತೆ. ಮೊನ್ನೆ ಏನು ಮಾಡೋರೆ, ಸ್ಕೂಲ್ ಒಳಗಡೆ ಬಂದು ಬೀಗನ ಮುಡ್ದಾಕಿ ಆ ಬುಕ್ಸ್ ಎಲ್ಲ, ಮಕ್ಕಳು ಓದೋ ಬುಕ್ಸು ಅದೇನೇನೋ ಎತ್ಕೊ ಹೋಗಿದ್ದಾರೆ. ಮೊನ್ನೆ ಈ ಕ್ಲಾಸಿಗೆ ಬಂದು ಊಟ ಮಾಡೋ ಮಕ್ಕಳು ಊಟ ಮಾಡೋ ತಟ್ಟೆ, ಗ್ಲಾಸು ಎಲ್ಲ ಕಳ್ತನ ಮಾಡೋರೆ. ಅದಕ್ಕೆ ಯಾರು ಮೇಡಮ್ ಜವಾಬ್ದಾರಿ? ಯಾರು ಕೇಳೋರೇ ಇಲ್ವಲ್ಲ. ಸರ್ಕಾರ ಅಂತಾರೆ. ಬರೀ ಇರೋರ ಮಕ್ಕಳು ಒಳ್ಳೆ ಎಜುಕೇಷನ್ ಬೇಕು, ಅವ್ರಿಗೆ ಸೆಕ್ಯೂರಿಟಿ ಗಾರ್ಡ್ ಬೇಕು, CC ಕ್ಯಾಮ್ರಾ ಬೇಕು. ನಾವೇನು ಬಿಟ್ಟಿಲ್ವ? ನಮ್ಮ ತ್ರಿವರ್ಣ ನ್ಯೂಸ್ ತಂಡ ಈ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿನ ಶಾಲಾ ಶಿಕ್ಷಕರನ್ನ ಮಾತನಾಡಿಸಿದೆವು. ಸರ್ಕಾರಿ ನೌಕರಾದ್ರಿಂದ ನಮ್ಮ ಕ್ಯಾಮರಾ ಮುಂದೆ ಬಂದು ಸಮಸ್ಯೆಗಳ ಕುರಿತು ಮಾತನಾಡೋಕೆ ಹಿಂದೆ ಸರಿತಿದ್ದಾರೆ. ಕಳೆದ 15 ವರ್ಷಗಳಿಂದ ಈ ಶಾಲೆಯ ಜಾಗ ಮಿಲಿಟರಿ ಅವರಿಗೆ ಸೇರಿದೆ ಅನ್ನೋ ಲಿಟಿಗೇಷನ್ ನಲ್ಲಿದೆ. ಇದರ ಕುರಿತು ಕೋರ್ಟ್ ನಲ್ಲಿ ಕೇಸ್ ಇದೆ. ಯಾವಾಗ ಬಂದು ಎತ್ತಂಗಡಿ ಮಾಡಿಸ್ತಾರೋ ಗೊತ್ತಿಲ್ಲ. ಅದೇ ಭಯದಲ್ಲಿ ಸ್ಕೂಲ್ ಅನ್ನ ನಡೆಸ್ತಾ ಇದ್ದೀವಿ. ಹಾಗೆ ಮೇಲಧಿಕಾರಿಗಳ ಪರ್ಮಿಷನ್ ಇಲ್ಲ ಅಂದ್ರೆ ನಾವು ಮಾತನಾಡೋಲ್ಲ ಅಂತಿದ್ದಾರೆ ಇಲ್ಲಿನ ಶಿಕ್ಷಕರು. ಇನ್ನು ಬೆಂಗಳೂರು ನಾರ್ತ್ 3ರ BEO ಜಮೀರ್ ಪಾಷಾ ಅವರನ್ನ ಈ ಶಾಲೆಯ ಸಮಸ್ಯೆಗಳ ಬಗ್ಗೆ ಮಾತನಾಡಿಸಿದ್ರೆ, ಈ ಕೇಸ್ ಮುಕ್ತಾಯದ ಹಂತದಲ್ಲಿದೆ, ದಯವಿಟ್ಟು ಈ ಕುರಿತು ಸ್ಟೋರಿ ಮಾಡಬೇಡಿ ಅಂತಿದ್ದಾರೆ. ಆದ್ರೆ ಪೋಷಕರು ಮಾತ್ರ ಇದಕ್ಕೊಂದು ಪರಿಹಾರ ಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಅದೇನಿಲ್ಲ, ಮಕ್ಕಳ ಹತ್ರ ಇರ್ಬೇಕು ಮೇಡಮ್. ನಾವು ಬಂದ್ರೆ ಇಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಬರ್ತಾರಲ್ಲ, ಅವ್ರ ಬಗ್ಗೆ ಭಯ. ಸ್ಕೂಲ್ ಒಳಗಿರೋ ಮಟ್ಟ ಏನು ಭಯ ಇಲ್ಲ ನಮ್ಮ ಮಕ್ಕಳಿಗೆ ಮೇಡಮ್. ಸ್ಕೂಲ್ ಆಚೆ ಬಂದ್ಬಿಟ್ರೆ ನಮ್ಮ ಮಕ್ಕಳ ಹತ್ರನೂ ಇರಬೇಕು ಮೇಡಮ್. ಮನೆಗೆ ಹೋಗ್ಬೇಕು, ಬಿಡಬೇಕು ಅಂತ. ಇಲ್ಲೆಲ್ಲ ಇಂಥವ್ರು ಬರ್ತಾರಲ್ಲ ಮೇಡಮ್, ಅದಕ್ಕೋಸ್ಕರನೇ ನಮ್ಮ ಮಕ್ಕಳಿಗೆ ಸ್ವಲ್ಪ ಸೇಫ್ಟಿ ಬೇಕು. ಇದ್ರ ಬಗ್ಗೆ ನೀವೇನಾದರೂ ಪ್ರಿನ್ಸಿಪಲ್ಗೆ ಹೇಳಿದ್ದೀರಾ? ಏನು ಹೇಳಿಲ್ಲ ಮೇಡಮ್, ಇನ್ನೂವರೆಗೂ ಏನು ಹೇಳಿಲ್ಲ. ನಮಗೊಂದು ಏನೋ ಸೆಕ್ಯೂರಿಟಿ ಥರ ಏನೋ ಒಂದು ಸೇಫ್ಟಿ ಇದ್ಬಿಟ್ರೆ ನಮ್ಮ ಮಕ್ಕಳಿಗೆ ಸಾಕು ಮೇಡಮ್.
ಏನ್ ಬಯಸ್ತಿದ್ರ ಮೇಡಮ್? ಯಾವ ತರ ಸೆಕ್ಯೂರಿಟಿ ಬೇಕು ಅಂತ ಹೇಳಿ? ಯಾರು ಬೇರೆಯವ್ರ ಪೇರೆಂಟ್ಸ್ ಬಿಟ್ಟು ಬೇರೆ ಸ್ಕೂಲ್ ಬಿಡೋವರೆಗೆ ಬೇರೆ ಯಾರು ಬರಬಾರ್ದು ಅಂತ ಹೇಳಿ ಮೇಡಮ್. ತೊಂದರೆ ಏನಂದ್ರೆ ಆಚೆ ಇರೋದಷ್ಟೇ ತೊಂದರೆ ಸರ್. ಅದು ಆ ಕಡೆ ಎಲ್ಲ ಓಪನ್ ಇದೆ ಅಲ್ಲ, ಆ ಕಡೆಯಿಂದ ಯಾರು ಬರಬಾರ್ದು ಅನ್ನೋದೇ ನಮ್ದು. ನಮ್ಮ ಮಕ್ಕಳಿಗೆ ಒಂದು ಸೆಕ್ಯೂರಿಟಿ ಬೇಕು. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಅಂತ ಭಾಷಣ ಮಾಡೋ ಸರ್ಕಾರ ಮತ್ತು ಶಿಕ್ಷಣ ಸಚಿವರೇ ಒಮ್ಮೆ ಈ ಶಾಲೆ ಕಡೆ ಮುಖ ಮಾಡಿ. ಜೀವ ಕೈಯಲ್ಲಿಟ್ಕೊಂಡು ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಿದ್ದಾರೆ. ಇನ್ನು ಶಾಲೆ ಮುಗಿದ ಮೇಲೆ ಪೋಷಕರೇ ಬಂದು ಕರ್ಕೊಂಡು ಹೋಗೋ ಪರಿಸ್ಥಿತಿ ಇದೆ. ಈ ಶಾಲೆಯಲ್ಲಿ ಶೌಚಾಲಯಕ್ಕೆ ಹೋಗಬೇಕಾದ್ರೂ ಬಹಳ ಕಷ್ಟದ ಸ್ಥಿತಿ ಇದೆ. ಸರಿಯಾಗಿ ನೀರ್ ಬರಲ್ಲ, ಬಾತ್ರೂಮ್ಗೆ ಚಿಲ್ಕ ಇಲ್ಲ. ಆ ಶೌಚಾಲಯ ಇರೋ ಜಾಗ ನೋಡಿದ್ರೆ ನಮಗೆ ಭಯ ಆಗುತ್ತೆ. ಗಿಡಗಳೆಲ್ಲ ಬೆಳೆದು ನಿಂತಿವೆ, ಅಲ್ಲಿ ಮಕ್ಕಳು ಹೋಗಬೇಕಾದ್ರೂ ಭಯ ಪಡೋ ಪರಿಸ್ಥಿತಿ ಇದೆ. ಹೊರಗಡೆ ಪುಂಡರ ಕಾಟ, ಇದರಿಂದ ಬೇಸತ್ತು ಕೆಲ ಹೆಣ್ಣು ಮಕ್ಕಳು ಶಾಲೆ ಅಕ್ಕಪಕ್ಕದಲ್ಲಿರೋ ಮನೆಗಳಿಗೆ ಹೋಗಿ ಬರ್ತಾರೆ. ಇನ್ನು ಕೆಲ ಮಕ್ಕಳಂತೂ ಮನೆಗೆ ಹೋದ ಮೇಲೆ ಯೂರಿನ್ ಮಾಡ್ತಾರಂತೆ. ಛೆ, ನಾಚಿಕೆ ಆಗ್ಬೇಕು. ಇಂತಹ ದುರ್ದೈವವ ಸರ್ಕಾರಿ ಶಾಲೆ ಮಕ್ಕಳೆಂದ್ರೆ. ಹೀಗ್ ಮಾಡೋದ್ರಿಂದ ಎಷ್ಟು ಕಾಯಿಲೆಗಳು ಬರಬೇಡ ಆ ಮಕ್ಕಳಿಗೆ. ಅವರ ಆರೋಗ್ಯದ ಜವಾಬ್ದಾರಿ ಹೊರವ್ರು ಯಾರು? ಅಲ್ಲದೆ ಕೂಡ ಟಾಯ್ಲೆಟ್ ಸಮಸ್ಯೆ ಕೂಡ ಕೇಳ್ಪಟ್ಟೆ. ಹೆಂಗಂದ್ರೆ ನೀವು ಹೊರಗಡೆ ಬರ್ಬೇಕು ಟಾಯ್ಲೆಟ್ಗೆ ಅಂತ ಹೇಳಿ ನಿಮ್ಮ ಅಪ್ಪಾಜಿ ಅವ್ರು ಹೇಳ್ತಾ ಇದ್ರು. ಅಂದ್ರೆ ನೀವು ಹೆಂಗೆ ಟೀಚರ್ಸ್ಗಳು ಒಬ್ಬೊಬ್ಬರನ್ನೇ ಕಳಿಸ್ತಾರ ಅಥವಾ ಇಬ್ಬರನ್ನ ಒಟ್ಟಿಗೆ? ಒಬ್ರೊಬ್ಬರೇನೆ ಕಳಿಸ್ತಾರೆ. ಸಿಂಗಲ್ಲೇ ಹೋಗ್ಬೇಕು. ಆಮೇಲೆ ಅವ್ರು ಬಂದ್ರೆ ಆಮೇಲೆ ಬೇರೆಯವ್ರಿಗೆ ಕಳಿಸ್ತಾರೆ. ಅದು ದೂರ ಆಗೈತೆ. ಮತ್ತೆ ಅವರು ಗಾಂಜೋರು ಅವರೆಲ್ಲ ಬರ್ತಾ ಇದ್ದಾರೆ. ಮಕ್ಕಳು ಸೇಫ್ಟಿ ಇಲ್ಲ. ಬಟ್ ಇನ್ನೊಂದು ಏನಪ್ಪ ಅಂದರೆ ಬಾತ್ರೂಮ್ ಒಳಗಡೆ ಇಲ್ಲ, ಬಾತ್ರೂಮ್ ಇರೋದು ಆಚೆ. ಇವಾಗ ಡೋರ್ ಮುಚ್ಚಿಬಿಟ್ಟು ಹೋಗಬೇಕು. ಯಾಕಂದರೆ ಬೇರೆ ಮಕ್ಕಳು ಒಂದು ಮಗುಗೆ ನೋಡ್ಬಿಟ್ಟು ಇನ್ನೊಂದು ಮಗು ಹೋಗುತ್ತೆ ಅಂದ್ಬಿಟ್ಟು ಅವರು ಡೋರ್ ಮುಚ್ಚಿಬಿಟ್ಟು ಹೋಗಿ ಅಂತಾರೆ. ಇವಾಗ ಮಗು ಆಚೆ ಹೋಗಿ ಬಾತ್ರೂಮ್ಗೆ ಹೋಗಿ ಒಳಗಡೆ ಬರೋ ಗಂಟ ತುಂಬ ಎದುರ್ಕೊ ಹೋಯ್ತಾರೆ ಮಕ್ಕಳು. ಯಾಕಂದರೆ ಆ ಕಡೆ ಗೋಡೆ ಎಲ್ಲ ಬಿದೋಗೈತೆ. ಇಲ್ಲಿ ಏನಂದ್ರೆ ಒಬ್ರು ನೋಡ್ಕೊಂಡು ಒಬ್ರು ಹೋಗ್ತಾರೆ, ಎಲ್ಲರೂ ಗ್ರೂಪ್ ಆಗಿ ಹೋಗ್ತಾರೆ ಅಂತ ಹೇಳಿ ಒಬ್ಬೊಬ್ಬರನ್ನ ಕಳಿಸ್ತಾರೆ. ಅಲ್ಲೊಂದು ಗೋಡೆ ಬಿದ್ದೋಗ್ಬಿಟ್ಟು ಅಲ್ಲಿ ಹುಡುಗರ ಕಾಟ ಜಾಸ್ತಿ. ಮಕ್ಕಳು ಆಚೆ ಹೋಗ್ಬೇಕಾದ್ರೂ ಭಯ ಬೀಳ್ತಾರೆ ಮೇಡಮ್. ರೀಸೆಸ್ಗೆ ಹೋಗ್ಬೇಕಾದ್ರು ಕೆಲವು ಟೈಮು ಮನೆಗೆ ಓಡ್ ಬರ್ತಾರೆ, ಬ್ಯಾಗ್ಗಳು ಬಿಸಾಕ್ಬಿಟ್ಟು ಒಂದೊಂದು ಟೈಮು 2-3 ಸಲ ಬಟ್ಟೆಲ್ಲ ಮಾಡ್ಕೊ ಬಂದವ್ರೆ ಮಕ್ಕಳು. ಪ್ರತಿ ವರ್ಷ ಸರ್ಕಾರವು ಶಿಕ್ಷಣದ ಮಟ್ಟವನ್ನ ಉನ್ನತಗೊಳಿಸಲು ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿಡುತ್ತೆ. ಶಿಕ್ಷಕರಿಗೆ ಲಕ್ಷಾನುಗಟ್ಟಲೆ ವೇತನ ಕೊಡುತ್ತೆ. ಪಠ್ಯ ಪುಸ್ತಕಗಳು, ಮಧ್ಯಾಹ್ನದ ಊಟ, ಉಚಿತ ಯೂನಿಫಾರ್ಮ್ ಎಲ್ಲವೂ ದೊರೆಯುತ್ತದೆ. ಆದರೆ ಅವು ಮೂಲಭೂತ ಸೌಕರ್ಯ ತಲುಪುವ ಹಂತದಲ್ಲಿ ಎಡವಿದ್ರೆ ಮಕ್ಕಳ ಭವಿಷ್ಯ ತೂತು ಕೊಡೆಯ ರೀತಿ ಬದಲಾಗುತ್ತೆ. ಇನ್ನು ಇಲ್ಲಿರೋ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡೋಕೆ ಹೋದ್ರೆ ನಮಗೆ ತೊಂದರೆ ಕೊಡ್ತಾರೆ, ನಮ್ಮ ಮಗಳಿಗೆ ಕಲ್ಲಿಂದ ಹಾನಿ ಮಾಡಿದ್ರು ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿನ ಪೋಷಕರು. ಆಟ ಆಡುವಾಗ ಇವಾಗ ನೋಡಿ, ಸ್ಕೂಲ್ ಬಿಡೋವರೆಗಿನು ಏನು ಪ್ರಾಬ್ಲಮ್ ಇಲ್ಲ. ಸ್ಕೂಲ್ ಬಿಟ್ಬಿಟ್ರೆ ಅವ್ರು ನಮ್ಮ ಮಕ್ಕಳಿಗೆ ಹೋಗಕ್ಕೆ ಸೇಫ್ಟಿ ಇರಲ್ಲ ಮೇಡಮ್. ಅದಕ್ಕೆ ನಮ್ಗೊಂದು ಏನೋಸ್ಕರ ಸೆಕ್ಯೂರಿಟಿ ಬೇಕು ನಮ್ಮ ಮಕ್ಕಳಿಗೋಸ್ಕರ. ಭಾರತೀಯ ಸೇನೆಯು ದೇಶದ ಭದ್ರತೆಗೆ ನಿಂತಿದೆ. ಆದ್ರೆ ಈ ಮಕ್ಕಳು ಭಾರತದಲ್ಲೇ ಹುಟ್ಟಿದ ಭಾರತೀಯರು. ಅವರಿಗೂ ದೇಶದ ಭೂಮಿಯ ಮೇಲಿನ ಹಕ್ಕಿದೆ. ಹಾಗಾದ್ರೆ ಜೆಸಿ ನಗರದಲ್ಲಿನ ಉರ್ದು, ಕನ್ನಡ, ತಮಿಳು ಮಾಧ್ಯಮದಲ್ಲಿ ಓದ್ತಿರೋರು ಭಾರತೀಯರಲ್ವೇ? ಈ ಶೈಕ್ಷಣಿಕ ಮಂದಿರ ನೂರಾರು ಬಡ ಮಕ್ಕಳ ಕಲಿಕೆಗೆ ಆಶಾಕಿರಣವಾಗಿದೆ. ಮಿಲಿಟರಿಯವರೇ ಆಗ್ಲಿ, ಸರ್ಕಾರವೇ ಆಗ್ಲಿ ಈ ಕೇಸನ್ನ ಬೇಗ ಇತ್ಯರ್ಥ ಮಾಡಿಕೊಂಡು ಇದಕ್ಕೊಂದು ಇತಿಶ್ರೀ ಹಾಡಬೇಕು. ಒಟ್ಟಾರೆ ನಿರ್ವಹಣಾ ಕೊರತೆಯೋ, ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯವೋ, ಸರ್ಕಾರದ ಬೇಜವಾಬ್ದಾರಿತನವೋ ಅಥವಾ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಯ ಅಭಾವವೋ ಈ ಶಾಲೆ ಈ ಅಧ್ವಾನದ ಸ್ಥಿತಿಯಲ್ಲಿದೆ. ಜೆಸಿ ನಗರದಲ್ಲಿರುವ ಈ ಶಾಲೆಯ ಪ್ರಕರಣವು ಕೇವಲ ಭೂಮಿ ಅಥವಾ ಕಟ್ಟಡದ ವಿಷಯವಲ್ಲ. ಇದು ನೂರಾರು ವಿದ್ಯಾರ್ಥಿಗಳ ಭವಿಷ್ಯ, ಸಮಾನ ಶಿಕ್ಷಣದ ಹಕ್ಕು ಮತ್ತು ಸಮುದಾಯದ ಶಾಂತಿಯ ಕುರಿತಾದ ಸಂಗತಿ. ಸರ್ಕಾರ, ಮಿಲಿಟರಿ ಇಲಾಖೆ ಹಾಗೂ ನ್ಯಾಯಾಂಗ ವ್ಯವಸ್ಥೆ ಈ ವಿಷಯವನ್ನ ಮಾನವೀಯ ದೃಷ್ಟಿಕೋನದಿಂದ ಗಮನಿಸಬೇಕು. ಮಕ್ಕಳಿಗೆ ಸುರಕ್ಷಿತವಾಗಿ ಕಲಿಯುವ ಹಕ್ಕು ನೀಡೋದು ನಮ್ಮೆಲ್ಲರ ಜವಾಬ್ದಾರಿಯಾಗಬೇಕು.